ನಮ್ಮನೆ ಪಕ್ಕ ಒಬ್ಬಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗೋಳು, ಏನು ಕೇಳ್ತಿರ್ಲಿಲ್ಲ. ದೇವ್ರೇ ನಂಗೆ ಒಳ್ಳೆ ಸೊಸೆ ಕೊಡು, ದೇವ್ರೇ ನಂಗೆ ಒಳ್ಳೆ ಇಷ್ಟೇ ಕೇಳ್ತಿದ್ದು. ಮದುವೆ ಆಯ್ತು, ಸರಿಯಾದ ಸೊಸೆ ಬಂದವಳು ಮಾತ್ರ ಒಳ್ಳೆ ಸೊಸೆ. ಕಂಪ್ಯೂಟರ್ ಬರ್ತದೆ, ಅನ್ನ ಮಾಡಕ್ಕೆ ಬರೋದು, ಮೇಕಪ್ ಮಾಡ್ಕೊತದೆ, ಸೊಪ್ಪು ಸೋಸ್ಕೊಕ್ ಬರೋದು, ರೀಲ್ಸ್ ಮಾಡೋಕೆ ಬರ್ತದೆ, ರಂಗೋಲಿ ಹಾಕೋಕೆ ಬರೋದು. ಅವ ಅಮ್ಮ ಏನವ ಅಲ್ಲಕ್ಕನವ, 18 ವರ್ಷ ನಿನಗೆ, 20 ವರ್ಷ ನಿನಗೆ, ಅನ್ನ ಮಾಡೋಕ್ಕೂ ಬರೋಲ್ತಲ್ಲವ ಅಂತ ಅವಳಂದ್ರೆ ನಿನ್ಗೇನು ಕಂಪ್ಯೂಟರ್ ಬರ್ತದ ಅಂತ ಹೇಳೋಳು. ಇವಮ್ಮ ಕಂಪ್ಯೂಟರ್ ಕಲಿಕಾದವ, ಈಗ 60 ವರ್ಷದವಳು. ರೀಲ್ಸು ಮೊಬೈಲ್ ಹಿಡ್ಕೊಬಿಡುದು ರೋಡಲ್ಲಿ. ನೋಡಿ ಫ್ರೆಂಡ್ಸ್ ಬಟ್ಟೆ ಒಗೆಯುತ್ತಿದ್ದೇನೆ, ನೋಡಿ ಫ್ರೆಂಡ್ಸ್ ಪಾತ್ರೆ ಉಜ್ಜುತ್ತಿದ್ದೇನೆ ಅನ್ನೋದು. ಈ ರೋಡಲ್ಲಿ ಹೋಗೋರೆಲ್ಲ ಅಮ್ಮ ನೋಡ್ತರು ಕಿಲ್ವವ ಸೊಸೆಯ, ಎಲ್ಲೋ ಬ್ರೈನ್ ಲೂಸ್ ಸೊಸೆ ತಂದ್ಬಿಟ್ಟಿದ್ದೆ ಅಂದ್ಬಿಟ್ಟವ್ರು. ಅವ ಅಮ್ಮ ಬೇಡ ಕಣವ, ಹಂಗೆಲ್ಲ ಮಾಡಬೇಡ ಕಣವ. ಇಲ್ಲ, ನಾನು ಅವೆಲ್ಲ ಮಾಡೋಕ್ಕಾಗಲ್ಲ, ನೀನು ಹೇಳ್ದೇನು ಸುಮ್ಮನಿರೋಕ್ಕಾಗಲ್ಲ, ರೀಲ್ಸ್ ಮಾಡಲೇಬೇಕು. ಅಮ್ಮ ಅಂದೊಳಗೆ ಕೆಲಸ ಮಾಡು, ಆ ಬೀದಿಲೆಲ್ಲ ಮಾಡಬೇಡ, ಮನೆ ಒಳಗೆ ಮಾಡ್ಕೊಬಿಡು ಅಂತ. ಹಂಗೊಂದುದ್ದೇ ತಡ. ಅಡುಗೆ ಮನೇಲಿ ಮಾಡೋರವ ರೀಲ್ಸ್ ಯಾರು? ಸ್ಟವ್ ಮೇಲೆ ಸಾಂಬಾರು ಮಡಗ್ಬಿಟ್ಟು ಕೈಲಿ ಉಪ್ಪುಂಡ ಬಡ್ಕೊಂಡು ಒಂದಿಷ್ಟು 5 ಕರೆದೆ 5 ಕೈಲಿ ಮೊಬೈಲ್ ಕೊಟ್ಟು ನಿಲ್ಲಿಸ್ಬಿಟ್ಟು ಅವಳೆ. ಅಲ್ಲಿ ಯಾವ ಸಾಂಗು ಅದುವೇ, ಈ ಕಡೆ ಸಾಂಬಾರು, ಈ ಕಡೆ ಉಪ್ಪುಂಡಪ್ಪ. ಸಾಲುತ್ತಿಲ್ಲವೇ ಮತ್ತೆ ಸಾಲುತ್ತಿಲ್ಲವೇ ಅನ್ನೋದು ಸಾರೊಳ ಕುಪ್ಪ ಹಾಕು. ಅವೈದ ಮೊಬೈಲ್ ಆಡಿಸ್ಬಿಡ್ತು. ಸರಿಯಾಗಿ ಹಿಡ್ಕೊಳ ಅನ್ನೋದು. ಸಾಲುತ್ತಿಲ್ಲವೇ ಮತ್ತೆ ಸಾಲುತ್ತಿಲ್ಲವೇ 6 ಸಲ ಹಾಕೋಳು ಉಪ್ಪ ಸಾರೊಳ. ರೀಲ್ಸ್ ಏನೋ ಸರೋಯ್ತು, ಸಾರಂಕತೆ ಏನಾಯ್ತು, ಯಾಕೆ ಕೊಟ್ಟು ಆಯ್ತು. ಅವಮ್ಮ ಏನವ ಹಿಂಗೆ ಮಾಡಿದ್ಯಲ್ಲವ, ನಂಗೆ ಮೊದಲೇ BP ಕಣವ, ನಾ ಬದುಕನಾಯಿ ತಿನ್ಬಿಟ್ಟು ಅಂತ ಅವಳಂದ್ರೆ ತಪ್ಪಾಯ್ತು ಅನ್ಬೇಕಲ್ವಪ್ಪ. ತಿನ್ನು 60 ಆಗದೆ ಹೋಗುವೆ ಅನ್ನೋದ. ವಯಸ್ಸಾದವಳು ಅತ್ತೆ ಮೂಲೆ ಮನೆಗಳೇ ಸೊಸೆ ಕಸ ಗುಡಿಸ್ತಾವಳೆ. ಈ ಸೊಸೆಗೇನು ಅಂದರೆ ಹೆಂಗಾರ ಮಾಡಿ ನಮ್ಮ ಅತ್ತೆ ಬೈಬೇಕು ಅಂತ. ಹೆಂಗೆ ಬೈಯನೆ ಅಂತ ಅನ್ಕತ್ತಿದ್ಲು. ಬಾಗ್ಲಿಗೊಂದು ನಾಯಿ ಬಂದು ನಿಂತ್ಕತ್ತು. ಈ ನಾಯಿ ನೋಡ್ಕೊ ಶುರು ಮಾಡ್ಕೊಬಿಟ್ಲು ಸೊಸೆ. ಅವ್ವ ಇದೊಂದು ನಾಯಿ ಸರ್ಕತ್ತು ನಮ್ಮ ಮನೆ ತವಕನವ. ಮಾಡಿ ಎಕ್ತೀನಿ ನುಂಗ್ಕೊಂಡು ಮನಿ ಕೊಲ್ತು, ಕಯ್ಯ ಅಂತದೆ. ನಮ್ಮೂರು ನಾಯಿಗೆಲ್ಲ ಸಾವು ಬತ್ತು, ನಮ್ಮ ಮನೆ ಮುದ್ನಾಯಿಗೆ ಬರಲಿಲ್ಲ ಕಣವ ಅಂದ್ರು. ಈ 10 ಗ್ಯಾರಂಟಿ ಸೊಸೆ ನನ್ನೇ ಬೈತಾವಳೆ ಅಂತ ಅವಳು ಬಿಟ್ಟಾಳ. ಮನಗುತ್ತವೆ ಶುರು ಮಾಡ್ಕೊಂಡ್ಲು. ಒಂದು ಕೊತ್ತಿಮರಿ ನೋಡ್ಕೊಂಡು ಅವಳು, ನನ್ನ ಮಗನ ಇದನ್ನು ಕೊತ್ತಿಮರಿಯ, ನನ್ನ ಮಗ ಅದು ಎಲ್ಲಿ ತಂದ್ಬಿಟ್ಟು ನಾವ ಬೆಳಗದೆ ಕೆಂಚ್ಕದೆ ಅಂತ. ಅದು ಯಾವ ಆಳ್ಮಲ್ಲಿ ನಿಂತಿತ್ತೋ ಪಾಳ್ಮಲ್ಲಿ ನಿಂತಿತ್ತೋ ತಂದ್ಬಿಟ್ಟ. ಅವ್ವ ಬಂದಾಗ ಮಳ್ಳಿ ಇದ್ದಂಗಿತ್ತು. ಈಗ ನೋಡವ ಕಣ್ಣ ಹೆಂಗೆ ಮೆಡ್ರಿಸ್ತದೆ, ಎದ್ರೆ ಕಣ್ಣ ಮೀಟ್ ಬಿಡ್ತೀನಿ ಅಂತಾಳ ಅವಳು. ಮಗ ಇಬ್ರು ಮಾತನ್ನು ಕೇಳ್ಕೊಂಡು ಗೋಡೆ ಬರಿಕೊಂಡು ಮೋಟ್ ಬಿಡಿಸಿ ಎತ್ತ ಕೂತವನೆ. ಕೇಳಿ ಸಾಕಾಗ ಅವನಂತಾನೆ ನಮ್ಮ ಮಟ್ಟಿಲೇಡಿ ಅಗಣ ಸೇರ್ಕೊಬಿಟ್ಟವೆ. ತಂದು ಹಾಕ್ತೀನಿ ತಿನ್ಬಿಟ್ಟಂಗೆ ಆಡ್ತಾವ, ನೀನು ಮಾಡ್ತೀನಿ ಎಡ್ಕೊ ಪೂಜೆ ಅಂತ ಅವನಂತ. ಆಯ್ತು, ಬಾಯಿಗೆ ಬಂದಂಗೆ ಬೈತದ ಸೊಸೆ. ಅತ್ತೆಯನ್ನು ಗೌರವ ಕಿಂಚಿತ್ತು ಇಲ್ಲ, ವಯಸ್ಸಿಗೆ ಬೆಲೆ ಅಂತೂ ಕೊಡ್ತಾನೆ ಇಲ್ಲ. ಏನು ಬೈತಾಳೆ. ಮೊನ್ನೆ ಅಂತಾಳೆ, ತಾಯಿ ನೀ ಸತ್ತೋಗ್ಬಿಟ್ರೆ ನಾನು ನನ್ನ ಗಂಡು ಬೆಂಗ್ಳೂರಿಗೆ ಹೊಂಟೈತೀವಿ ನೆಮ್ಮದಿಯಾಗಿ ಅಂತಾಳೆ. ಎಲ್ಲ ಅವನು ಹೇಳ್ಕೊಟ್ಬಿಟ್ಟು ಅವನು ಅವು ಸತ್ತೋಯ್ತಲೆ ಕರ್ಕೊಂಡೈತೀನಿ ಸುಮ್ಮಿರು ಅಂತ. ಈಗ ಇವ ಸಾಯಂಗಿಲ್ಲ, ಅವರಿಬ್ಬರು ಬೆಂಗ್ಳೂರಿಗೆ ಹೋಗಂಗಿಲ್ಲ. ಬೈತಾಳು ಬಾಯಿಗೆ ಬಂದಂಗೆ ಅತ್ತೆನ ಬೀದಿಲಿ ನಿಂತ್ಕೊಂಡು. ಮಗ ಬಂದ, ನಾನು ಅನ್ಕೊಂಡೆ ಗ್ಯಾರಂಟಿ ಬತ್ತವನೆ ಮಗ. ಹೆಂಡ್ತಿ ಬೈತಾವಳೆ, ಅವ್ವ ಬೈಸ್ಕೊಂತವಳೆ, ಹೊಡೆದು ಬಿಡ್ತಾನೆ ಈಗ ಅವನು. ಗ್ಯಾರಂಟಿ ಹೆಂಡ್ತಿಗೆ ಹೊಡಿತಾನೆ ಅಂತ. ಅವನು ಬಂದವನು ಹೆಂಡ್ತಿಗೆ ಹೊಡಿಲಿಲ್ಲ, ಸುಮ್ಮನೆ ಕೂತಿದ್ದ ಅವಂಗೆ ಗಿಡ್ಕ ಹೊಡೆದು ಬಿಡೋದು ಅವನು. ನಾನು ನಿನಗೆ ಮನುಷ್ಯತ್ವ ಇದೇನೋ, ಅಲ್ಲ ಎತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲಪ್ಪ ಅಂದೆ. ಅಣ್ಣ ನಿಂಗೆ ಗೊತ್ತಿಲ್ಲ, ಸುಮ್ಮನಿರು, 1 ವಾರದಿಂದ ನಂಗೆ ನೆಮ್ಮದಿ ಇಲ್ಲ ಅಂದ. ಅಪ್ಪ ನೆಮ್ಮದಿ ಪ್ರಶ್ನೆ ಅಲ್ಲಿರಲಿ, ನೀ ತಾನೇ ಕೈ ಮಾಡಿಬಿಟ್ಟಲ್ಲ, ತಾಯಿ ಮೇಲೆ ಹೊಡೆದಲ್ಲ, ಏಟು ಹೊಡೆದಲ್ಲ, ತಪ್ಪ್ಯಾರ್ದು ಅಂತ ಗೊತ್ತೇನೆಯ ನಿನಗೆ ಅಂದೆ. ನಮ್ಮನೆ ಜಗಳದ ತಪ್ಪು ನಂಗೆ ಗೊತ್ತಿಲ್ವ ಸುಮ್ಮಿರಣ, ತಪ್ಪ್ಯಾರ್ದು ನಂಗೆ ಚೆನ್ನಾಗಿ ಗೊತ್ಕನ ಅಂದ. ಯಾರ್ದು ತಪ್ಪು ಹೇಳು ನೋಡಮ್ಮ ಅಂದೆ. ಯಾರ್ದು ತಪ್ಪು ಅಂದರೆ ನಾನು ಹೆಡ್ತಿದ್ದೆ ತಪ್ಪು ಅಂದ. ಹೆಡ್ತಿದ್ದೆ ತಪ್ಪು ಅಂದ್ಬಿಟ್ಟು ಅವಂಗೆ ಹೊಡೆದಲ್ಲ ಯಾಕಪ್ಪ ಅಂದೆ. ಅವನಂದ, ಅಣ್ಣ ನಿಂಗೆ ಪದ ಹೇಳದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ, ಸುಮ್ಮ ಮನಗೋಗು ಅಂದ ಅವನು. ಯಾಕಪ್ಪ ಅಂದೆ. ಯಾಕಪ್ಪ ಅಂದರೆ ಅವಂಗೆ ಹೊಡೆದ್ರೆ ಎಲ್ಲಿಗೆ ಹೋದಳ್ಳಣ್ಣ, ಹೆಂಗೋ ಹತ್ಕ ಇಲ್ಲೇ ತಳ್ಕನಣ್ಣ. ಹೆಡ್ತಿಗೆ ಹೊಡೆದ್ರೆ ಸಂದೆ ಹೊತ್ತಿಗೆ ಎದ್ಬಿಡ್ತಳ್ಕನಪ್ಪ. 120 ನೋಡಿ 121 ಮದುವಾಗಿವ್ನಿ. ಮದುವೆಗೆ 6 ಲಕ್ಷ ಆಗದೆ, ದಳ್ಳಾಳಿಗೆ 3 ಲಕ್ಷ ಕೊಟ್ಟಿವ್ಕನಪ್ಪ. ಆಯಿತು, ನಾನು ಹೆಡ್ತಿಗೆ ಹೊಡಿತೀನಿ, ಅವಳು ಹೊಂಟೋರು, ಇನ್ನೊಂದು ಮದುವೆ ನೀ ಮಾಡಿಸಿ ಹೇಳು ಅಂದ. ಅಪ್ಪ ಅವಂಗೆ ಹೊಡಿ, ನೀನು ಮಾತಾಡ್ಸತ್ತಪ್ಪಾರ ನನಗೂ ಒಂದು ಹೊಡೆದು ಬಿಡಪ್ಪ, ಹೆಡ್ತಿಗೆ ಮಾತ್ರ ಹೊಡಿಗೆ ಹೋಗ್ಬೇಡ ಅಂತ. ಪರಿಸ್ಥಿತಿ ಯಾಕೆ ಹಿಂಗಾಗೋದು ಗೊತ್ತಾ? ಕ್ಷಾಮ, ಹೆಣ್ಮಕ್ಳಿಲ್ಲದಕ್ಕೆ ಈ ಸ್ಥಿತಿ ಬಂತಿವತ್ತು.
ಏನು ಗುಣ ನಡತೆ ಎಲ್ಲ ಕೇಳಂಗೇ ಇಲ್ಲ. ಸುಮ್ಮನೆ ಆದ್ರೆ ಸಾಕು ಅನ್ನೋ ಮಟ್ಟಿಗೆ ಆಗೋಯ್ತು. ಯಾಕಂಗಾಯ್ತು? ನಾವು ಮಾಡ್ಕೊಂಡ್ ತಪ್ಪು. 20 ವರ್ಷದಿಂದ ಒಟ್ಟಲಿದ್ದ ಮಕ್ಕಳಕ್ಕೊಂದು ಪಾಪ ಇವತ್ತು ನಮ್ಗೆ ಕಾಡ್ತಾ ಇದೆ ಕರ್ಮ. ಅವತ್ಕೊಂದ್ವಲ್ಲ ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳ್ತು ಸರ್ಕಾರ, ನಾವು ಕೇಳಲಿಲ್ಲ. ಗಂಡೇ ಬೇಕು ಅನ್ನೋ ಆಸೆ, ದುರಾಸೆ ಕದ್ದಿ ಮುಚ್ಚಿ ಕರ್ಕೊಂಡೋಗಿ ಅಬಾಸನ್ ಮಾಡಿಸಿ ಒಟ್ಟಲಿದ್ದ ಮಕ್ಕಳನ್ನ ಸಾಯಿಸ್ಬಿಟ್ಟು ಎಲ್ಲ ಚುಂಚಿಂಗಿರಿ ಮಾಡಿ ಅರ್ಜಿ ಕೊಡಕ್ಕೆ ಹೋಗೋರು 16,000 ಜನ. ಮಾಡ್ತೋರು ಕೊಟ್ಟಾರೆ ಹೆಣ್ಣ, ಹೊಟ್ಟೆಲಿ ಉಟ್ಬೇಕು ಹೆಣ್ಣು.